ಸ್ನೇಹಿತರೆ ನಮಸ್ಕಾರ. ಸುಮಾರು ತಮಗೆ ಬಹುಶಃ ನಮ್ಮ ಚಾನಲಲ್ಲಿ ಯಾರು ರೆಗ್ಯುಲರಾಗಿ ಫಾಲೋ ಮಾಡ್ತಿರ್ತೀರೋ ಅವರಿಗೆ ಗೊತ್ತಿರುತ್ತೆ. ಸೊ ಇದು ಆಷಾಢಿ ಬೇರು ಅಂತ ಹೇಳ್ತೀವಿ. ಅಂದರೆ ನಾವು ಆಡು ಭಾಷೆಯಲ್ಲಿ ಹಲವು ಮಕ್ಕಳ ತಾಯಿ ಬೇರು ಮತ್ತು ಶತಾವರಿ ಬೇರು ಅಂತ ಹೇಳ್ತಾರೆ. ಶತ ಅಂದರೆ ಏನು ಹೇಳಿ 100 ಮಕ್ಕಳಷ್ಟು, ಅಂದರೆ 100 ಮಕ್ಕಳು ಮಾಡುವಷ್ಟು ಶಕ್ತಿನ ಹೆಣ್ಮಕ್ಳು ಗರ್ಭಕ್ಕೆ ಕೊಡುತ್ತೆ ಮತ್ತು 100 ಮಕ್ಕಳು ಮಾಡುವಷ್ಟು ಶಕ್ತಿನ ಪುರುಷರಿಗೆ ಕೊಡುತ್ತೆ ಅಂತ ಹೇಳ್ತಾರೆ. ಇದಕ್ಕೂ ಕೂಡ ಒಂದು ಕ್ಲಾರಿಫಿಕೇಷನ್ ಕೊಡ್ತೀನಿ. ಒಬ್ಬರು ಕಮೆಂಟ್ ಹಾಕಿದ್ರು, ಅಯ್ಯೋ 100 ಮಕ್ಕಳಾಗೋಕ್ಕೆ ಅಷ್ಟೆಲ್ಲ ಆಯುಷ್ಯ ಇದೆಯಾ ಅಂತೇಳಿ. ಅಂದರೆ ಆ ಗಿಡದ ವರ್ಣನೆ ಆ ರೀತಿ ಇದೆ. ಅಮೃತ ಬಳ್ಳಿಗೆ ಅಮೃತ ಅಂತ ಹೇಳ್ತಾರೆ, ಹಂಗಂದ್ಬಿಟ್ಟು ಅಮೃತ ಅಂತಲ್ಲ, ಅದರ ಅಷ್ಟು ಆರೋಗ್ಯದ ಒಂದು ಶಕ್ತಿ ಇದೆ ಅಥವಾ ಆರೋಗ್ಯದಲ್ಲಿ ಅದರದ್ದು ಗುಟ್ಟಿದೆ ಅನ್ನೋದು ಒಂದು ನುಡಿಯನ್ನು ನಮ್ಮ ಹಿರಿಯರು ಅದನ್ನ ಪ್ರಶಂಸಿಸಿದ್ದಾರೆ ಈ ಒಂದು ಸಸ್ಯವನ್ನು. ಸೊ ಅವತ್ತು ಇನ್ನೊಂದು ಕಮೆಂಟ್ ಏನಂತಂದರೆ, ಇದು ನಮಗೆ ಗುರುತಿಸೋದು ಹೇಗೆ ಅಂತ ಕೇಳಿದರು. ಅಂದರೆ ಈ ಒಂದು ಶತಾವರಿ ಗಿಡನ ಯಾವ ರೀತಿ ಗುರುತಿಸ್ಬೇಕು ಅಂತ. ಸ್ನೇಹಿತರೆ, ಇದು ಆಲ್ಮೋಸ್ಟ್ ನನಗೆ ಬಹುಶಃ ಗೊತ್ತಿರುವ ಹಾಗೆ ಇದು ಈ ಹಳ್ಳ ಕೊಳ್ಳಗಳಲ್ಲಿ ಮತ್ತು ಈ ಎರಡು ಬದುಗಳಲ್ಲಿ ಗಿಡಗಳಿಗೆ ಹಬ್ಕೊಂಡು ಬೆಳೀತಕ್ಕಂಥ ಒಂದು ವನಸ್ಪತಿ ಇದು. ಸೊ ತುಂಬ ಯಾವುದೂ ಅಡ್ಡ ಪರಿಣಾಮ ಇಲ್ಲದೇ ಪಾರಂಪರಿಕ ಜ್ಞಾನದಲ್ಲಿ ಬಳಸ್ತಕ್ಕಂಥ ಎಲ್ಲ ಒಂದು ಗಿಡಮೂಲಿಕೆಗಳು ಇದು ಕೂಡ ಒಂದು ಶ್ರೇಷ್ಠವಾದ ಗಿಡಮೂಲಿಕೆ. ನೋಡಿ ಸ್ನೇಹಿತರೆ, ಇಲ್ಲಿದೆ ನೋಡಿ. ಸೊ ಇದು ಈ ರೀತಿ ಗಿಡಕ್ಕೆ ಹಬ್ಬಿರುತ್ತೆ. ಸೊ ಇಲ್ಲಿ ಗಿಡನ ಈ ಯಾವುದೋ ಒಂದು ಗೌರ್ಮೆಂಟ್ ಯೋಜನೆಯಲ್ಲಿ ಮೋಸ್ಟ್ಲಿ ಇದನ್ನೆಲ್ಲ ಕ್ಲೀನ್ ಮಾಡಿಸಿದ್ದಾರೆ ಅನಿಸುತ್ತೆ. ಸಬ್ಬಸಿಗೆ ಸೊಪ್ಪಿನ ಥರ ಇರುತ್ತೆ ಇದ್ರದ್ದು. ನೋಡಿ, ಸಬ್ಬಸಿಗೆ ಸೊಪ್ಪು ಹೇಗಿರುತ್ತಲ್ವ ಆ ಥರ ಇದು ಗಿಡ ಇರುತ್ತೆ. ಇದು ಹಬ್ಬಿರುತ್ತೆ ಇದು ಆ್ಯಕ್ಚುಲಿ. ಸೊ ಇಲ್ಲಿ ಯಾವುದೋ ಗಿಡ ಇಲ್ದಿರೋದಕ್ಕೋಸ್ಕರ ಇದು ಅಡ್ಡ ಬೆಳೀತಾ ಇದೆ. ಸೊ ಅಲ್ಲಿ ನೋಡಿ ನೀವು ಬೇಕಾದ್ರೆ, ಅಲ್ಲಿ ಒಂದು ಗಿಡಕ್ಕೆ ಹಬ್ಬಿದೆ ನೋಡಿ. ಸೊ ಇಲ್ಲಿ ನಿಮಗೆ ತೋರಿಸೋದಾದರೆ ಈ ಗಿಡಕ್ಕೆ ಯಾವ ರೀತಿ ಹಬ್ಬಿದೆ ನೋಡಿ ಇಲ್ಲಿ. ಸೊ ಇಲ್ಲಿ ಹಬ್ಬಿದೆ ನೋಡಿ. ಸೊ ಇದು ಸಬ್ಬಸಿಗೆ ರೀತಿ ಹಬ್ಕೊಂಡು ಹೋಗ್ತಾ ಇರುತ್ತೆ. ಇದು ಎಷ್ಟು ಮೇಲೆ ಹಬ್ತದೆ ಮತ್ತು ಇದ್ರ ಕಾಂಡ ಎಷ್ಟು ದಪ್ಪ ಆಗ್ತದಲ್ಲ ಅಷ್ಟೇ ಆಳವಾದಂಥ ಬೇರುಗಳು ಇದು ಈ ಒಂದು ಗಿಡಕ್ಕೆ ಇರ್ತವೆ. ಸೊ ಇದ್ರದ್ದು ಔಷಧಿಯಾಗಿ ಬಳಸುವಂಥ ಭಾಗ ಬಂದ್ಬಿಟ್ಟು ಬೇರುಗಳು. ಸೊ ನೋಡಿ ಸ್ನೇಹಿತರೆ, ಸೊ ಇಲ್ಲಿ ಒಂದು ಗಿಡ ನಾವು ಹಬ್ಬಿದ್ದೀರ ನಿಮಗೆ ತೋರ್ಸೋಕ್ಕೋಸ್ಕರ. ಸೊ ಇದು ತುಂಬ ಶಕ್ತಿಯುತವಾದಂಥದ್ದು. ಶತ ಅಂದರೆ 100 ಮಕ್ಕಳಾಗುವಷ್ಟು ಶಕ್ತಿನ ನಮ್ಮ ಒಂದು ಈ ಗರ್ಭಕ್ಕೆ ಮತ್ತು ಪುರುಷರಿಗೆ ಕೊಡುತ್ತೆ ಅಂತ ಹೇಳ್ತಾರಲ್ವ. ಸೊ ಆ ಥರದ್ದು ಶಕ್ತಿನ ಯಾವ ರೀತಿ ಬಳಸ್ಬೇಕಂದ್ರೆ ನೋಡಿ, ಇದು ಈ ರೀತಿ ಹರಡ್ಕೊಂಡಿರ್ತದೆ. ಕೆಲವು 1 ಫೀಟ್ ಇರ್ತದೆ, ಕೆಲವೆಲ್ಲ ಒಂದು ಅರ್ಧ ಫೀಟ್ ಇರ್ತದೆ, ಕೆಲವೊಂದು 1.5-2 ಫೀಟ್ವರೆಗೂ ಹರಡ್ತದೆ. ಇದು ಎಷ್ಟು ಮಣ್ಣು ಮೆದುವಿರುತ್ತಲ್ಲ ಅಷ್ಟು ದೂರ ಹೋಗ್ತದೆ ಇದು ನೀರಿನ ಒಂದು ಮಣ್ಣಿನ ಒಂದು ಗುಣಧರ್ಮದ ಮೇಲೆ. ಸೊ ಇದನ್ನು ನಾವೇನಂದರೆ ಗಿಡನ ಕಟ್ ಮಾಡಬಾರ್ದು ಯಾವಾಗಲೂ. ನೋಡಿ ಈ ಥರ ಕಡಲೆಕಾಯಿ ಬಿಡಿಸ್ಕೊಂತಾರಲ್ವ, ಯಾಕೆಂದರೆ ಗಿಡ ಹಾಳಾಗೋಯ್ತು ಅಂದರೆ ಮತ್ತೇನಲ್ಲ. ನೋಡಿ ಈ ಥರ ಕಡಲೆಕಾಯಿ ಬಿಡಿಸ್ಕೊಳಕ್ಕೆ ಈ ಥರ ಬೆಗೆದು ನಾವು ಈ ಬೇರನ್ನ ಮಾತ್ರ ಈ ಥರ ಕಡಲೆಕಾಯಿ ಬಿಡಿಸ್ಕೊತೀವಿ ನೋಡಿ ಹೊಲಗಳಲ್ಲಿ, ಆ ರೀತಿ ಬಿಡಿಸ್ಕೋಬೇಕು. ಸೊ ಬಿಡಿಸ್ಕೊಂಡು ಏನು ಮಾಡಬೇಕು ಅಂದರೆ ಇದನ್ನು ಭಾಳ ಮುಖ್ಯವಾಗಿ ಬಳಸೋಕ್ಕಿಂತ ಮುಂಚೆ, ಸೊ ನೋಡಿ ಇದರಲ್ಲಿ ಒಂದು ದಾರದ ಥರ ಒಂದು ಇದಿರುತ್ತೆ, ಬೇರೆ ಥರ ನೋಡಿ. ಇದು ಬಳಸಬಾರ್ದು ಆ್ಯಕ್ಚುಲಿ. ಇದನ್ನು ತೆಗೆದು ಇದನ್ನು ನೀವು ಬಿಟ್ಟು ಇದನ್ನು ನೀವು ಸ್ವಲ್ಪ ಸಿಪ್ಪೆ ತೆಗೆದು ಇದನ್ನು ನೀವು ಹಬೆಯಲ್ಲಿ ಬೇಯಿಸ್ಕೊಂಡ್ರೆ ಬೇಗ ಸುಲಿತದೆ ಸಿಪ್ಪೆ. ನೋಡಿ ಇದು ಹೇಗಿದೆ, ತುಂಬ ಅದ್ಭುತವಾದಂಥ ಮೂಲಿಕೆ ಇದು. ಪುರುಷರಿಗಾಗಿರ್ಬೋದು, ಮಹಿಳೆಯರಿಗಾಗಿರ್ಬೋದು. ಸೊ ಈ ಔಷಧಿನ ನಾವು ಭಾಳ ಮುಖ್ಯವಾಗಿ ಪುರುಷರ ಒಂದು ಬಂಜತನದಲ್ಲಿ ವಜ್ರಕಾಯ ಚೂರ್ಣ ಅಂತ ಮಾಡ್ತೀವಿ ಅಂತ ಹೇಳಿದ್ದೇನೆ ನಿಮಗೆ ಹಿಂದಿನ ಸಂಚಿಕೆಯಲ್ಲಿ. ಸುಮಾರು ಒಂದು 20 ಥರದ್ದು ಈ ರೀತಿ ಕಾಡು ಮೇಡುಗಳಲ್ಲಿ ಸಿಗ್ತಕ್ಕಂಥ ಗಡ್ಡೆಗಳನ್ನು, ಚಕ್ಕೆಗಳನ್ನು ಮತ್ತು ಈ ಬೇರುಗಳನ್ನೆಲ್ಲ ಹಾಕಿ ಮಾಡ್ತಕ್ಕಂಥದ್ದು. ಅದ್ರ ಭಾಳ ಮುಖ್ಯವಾದ ಕೆಲಸ ಬಂದ್ಬಿಟ್ಟು ಈ ಪುರುಷರಲ್ಲಿ ಕಾಡ್ತಕ್ಕಂಥ ಒಂದು ಲೈಂಗಿಕ ದೌರ್ಬಲ್ಯ, ನಿಮುರಿಕೆ ದೌರ್ಬಲ್ಯ ಮತ್ತು ನಿಮಗೆ ಈಗ ಸ್ಪರ್ಮ್ ಕೌಂಟ್ ಕಡಿಮೆ ಇರುವಂಥದ್ದು, ಬಂಜೆತನ, ಆಮೇಲೆ ಸ್ವಲ್ಪ ಅದರಲ್ಲಿ ಜಾಸ್ತಿ ಶರೀರದಲ್ಲಿ ಶಕ್ತಿ ಇಲ್ಲ ಅನ್ನೋರಿಗೆ ಆ ವಜ್ರಕಾಯ ಚೂರ್ಣ ಬಳಸ್ಬೋದು. ಸೊ ಈ ಗಿಡಮೂಲಿಕೆ ಜೊತೆಗೆ ಕೆಲವು ಈ ಶಿವಲಿಂಗಿ ಬೀಜ, ಪುತ್ರಂಜೀವಕ ಬೀಜ ಮತ್ತು ಕೆಲವು ಅಶೋಕ, ಲೋದ್ರ ಅಂತೆಲ್ಲ ಬರ್ತವೆ ನಮ್ಮ ಮಹಿಳೆಯರಿಗೆ ಗರ್ಭದ ಆರೋಗ್ಯಕ್ಕೆ. ಅವ್ರಿಗೆ ಗರ್ಭ ಸಂಜೀವಿನಿ ಮತ್ತು ನಾರ ಸಂಜೀವಿನಿ ಅಂತ 2 ಔಷಧಿ ಮಾಡ್ತೇವೆ. ಸೊ ಪುರುಷರಿಗೆ ವಜ್ರಕಾಯ ಚೂರ್ಣ ಅಂತಿರುತ್ತೆ. ಸೊ ನಿಮ್ಮ ಹಳ್ಳಿಗಳ ಕಡೆ ಈ ಆಷಾಢಿ ಬೇರು ಅಂತಲೇ ಕರೀತಾರೆ. ಮತ್ತು ಈ ಥರ ನಾನು ಗಿಡನೂ ತೋರಿಸ್ಕೊಟ್ಟಿದ್ದೇನೆ ನಿಮಗೆಲ್ಲರೂ. ಹೊಲಗದ್ದೆಗಳ ಬದುಗಳಲ್ಲಿ ಇದ್ರುಗಳಲ್ಲಿ ಬಂದರೆ ಇದನ್ನು ಬಳಸ್ಕೊಳ್ಳಿ. ಸೊ ಬಳಸೋ ವಿಧಾನ ಬಂದ್ಬಿಟ್ಟು ಸುಮಾರು ಒಂದು ಒಳಮುಷ್ಟಿ, ಅಂದರೆ ಒಂದು 2-3 ಚಮಚದಷ್ಟು ಈ ಒಳಗಡೆ ಈ ಬೇರು ತೆಗೆದಿರೋದು ಕಲ್ಕನ ಹಾಲಿಗೆ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಆ ಹಾಲನ್ನು ಸೋಸ್ಕೊಂಡು ಅದಕ್ಕೆ ಕಲ್ಸಕ್ಕರೆ ತುಪ್ಪ ಹಾಕ್ಕೊಂಡು ನಿತ್ಯ ಕುಡಿತಾ ಬಂದರೆ ಪುರುಷರಲ್ಲಿ ಪುರುಷ ಶಕ್ತಿ ಮತ್ತು ಮಹಿಳೆಯರಲ್ಲಿ ಗರ್ಭಾಶಯದಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಕೂಡ ಇದು ರಾಮಬಾಣ ಥರ ಕೆಲಸ ಮಾಡ್ತದೆ ಸ್ನೇಹಿತರೆ. ಸೊ ಈ ಒಂದು ಶತಾವರಿ ಬೇರು ಲಾಸ್ಟ್ ಟೈಮ್ ಸುಮಾರು ಸರಿ ನಮಗೆ ಏನಾಗಿತ್ತು, ಕಮೆಂಟಲ್ಲಿ ಕೇಳಿದರೂ ಕೂಡ ತೋರ್ಸೋಕ್ಕಾಗಿರಲಿಲ್ಲ. ಯಾಕಂದರೆ ಸಿಕ್ಕಿರಲಿಲ್ಲ ಅಂತ ಅನ್ನೋದಕ್ಕಿಂತನೂ ನಮಗೆ ಸಮಯದ ಅಭಾವ. ಸೊ ಈಗ ನೋಡಿ ಈ ತೊರೆಯಲ್ಲಿ ಯಾವುದೋ ಗೌರ್ಮೆಂಟ್ ಯೋಜನೆಯಲ್ಲಿ ನಾನು ಹೇಳಿದ್ನಲ್ವ, ಸುಮಾರು ನಿಮ್ಗೊಂದು 100 ಗಿಡ ಇದ್ದಾವೆ. ಒಂದು ಗಿಡದಲ್ಲಿ ಹೆಚ್ಚು ಕಡಿಮೆ ನಿಮ್ಗೊಂದು 2 kg ಅಂದರೆ ಒಂದು 2 ಕ್ವಿಂಟಲ್ ಸಿಗ್ತದೆ. ಸೊ ಹೀಗಾಗಿ ಸ್ನೇಹಿತರೆ, ನೀವು ಪ್ರಕೃತಿನ ನಂಬಿ ಪ್ರಕೃತಿಯಲ್ಲಿ ನೀವು ಲೀನ ಆದರೆ, ಪ್ರಕೃತಿಯಲ್ಲಿ ಮನುಷ್ಯನಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಮತ್ತು ಮನುಷ್ಯ ಜೀವಿಸಲು ಏನೇನು ಬೇಕಲ್ವ ಅದೆಲ್ಲನೂ ಕೂಡ ನಮಗೆ ಭಗವಂತ ಇಟ್ಟಿದ್ದಾನೆ. ಸ್ನೇಹಿತರೆ, ನಾವು ಪ್ರಕೃತಿ ಜೊತೆ ಜೀವಿಸೋಣ. ಸೊ ಯಾರಿಗಾದರೂ ಕೂಡ ಈಗ ಮಹಿಳೆಯರಲ್ಲಿ ಬಂಜೆತನ ಆಗಿರ್ಬೋದು, ಪುರುಷರಲ್ಲಿ ಬಂಜೆತನ ಆಗಿರ್ಬೋದು, ಆ ಥರದ್ದು ಸಮಸ್ಯೆ ಇದ್ದರೆ ದಯವಿಟ್ಟು ಈ ಮೂಲಿಕೆಯನ್ನು ನಿಮಗೆ ಸಿಕ್ಕರೆ ಬಳಸ್ಕೊಳ್ಳಿ. ಇಲ್ಲಾಂದರೆ ಕೆಳಗಡೆ ಕಾಣಿಸ್ತಕ್ಕಂಥ ನಂಬರ್ಗೆ ನೀವು ಕರೆ ಮಾಡಿದ್ರೆ ಪುರುಷರಿಗೆ ವಜ್ರಕಾಯ ಚೂರ್ಣ, ಮಹಿಳೆಯರಿಗೆ ನಾರಿ ಸಂಜೀವಿನಿ ಮತ್ತು
ಗರ್ಭಸಂಜೀವಿನಿ ಚೂರ್ಣ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ಆಹಾರ ನಿಯಮಗಳನ್ನೆಲ್ಲ ಹೇಳಿ ಪ್ರಕೃತಿದತ್ತವಾದಂತಹ ಚಿಕಿತ್ಸೆ ಪಡೆದು ತಮ್ಮ ಒಂದು ಆರೋಗ್ಯವನ್ನು ಮತ್ತು ತಮ್ಮ ಕುಟುಂಬದ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಶತಾವರಿ 100 ಮಕ್ಕಳ ತಾಯಿ ಬೇರು ಎಂಬ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.